ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಈನೋ ಆಗಲಿ ಸೋಡಾ ಆಗಲಿ ಯಾವುದನ್ನು ಬಳಕೆ ಮಾಡದೆ ಅದೇ ರೀತಿಯಾಗಿ ಬಹಳ ಕಡಿಮೆ ಪದಾರ್ಥಗಳಿಂದ ತುಂಬಾ ರುಚಿಕರವಾಗಿ ಅಷ್ಟೇ ಅದ್ಭುತವಾದಂತಹ ಸ್ವೀಟನ್ನು ಹೇಗೆ ಮಾಡೋದು ಅಂತ ಇವತ್ತೊಂದು ನೋಡೋಣ. ಬರೀ ಗೋಧಿ ಹಿಟ್ಟು ಮತ್ತು ತೆಂಗಿನಕಾಯಿ ಆಮೇಲೆ ಬೆಲ್ಲ ಇಷ್ಟನ್ನು ಹಾಕಿ ಮಾಡಿರೋದ್ರಿಂದ ತುಂಬಾ ರುಚಿಕರವಾಗಿ ಬಂದಿರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ನೀವು ಸಂಜೆ ತಿಂಡಿಗಾದರೆ ಇದನ್ನು ಮಾಡಿ ತಿನ್ಬೋದು. ಬನ್ನಿ ಇವತ್ತಿನ ಈ ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗಾದರೆ ಈಗ ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇಲ್ಲಿ ತಗೊಳ್ತಾ ಇದ್ದೀನಿ. 250 ml ಕಪ್ಪಾಗಿರುತ್ತೆ ಇದು. ಅದನ್ನು ಒಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ಹೆರ್ಕೊಂಡು ಹಾಕ್ತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಬಿದ್ರೂ ಓಕೆ, ಅಷ್ಟು ರುಬ್ಬಿಕೊಂಡು ತರೋಣ. ಈಗಾಗಲೇ ನೋಡಿ ರುಬ್ಬಿಕೊಂಡು ತಂದಾಗಿದೆ. ಇವು ಎರಡನ್ನು ಸಹ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಗೋಧಿ ಹಿಟ್ಟು ಮತ್ತು ಕಾಯಿ ತುರಿ ರುಬ್ಬಿರುವಂತಹ ಮಿಶ್ರಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಈ ಬೆಲ್ಲ ನಾವು ಯಾವ ಕಪ್ ಅಳತೆಯಿಂದ ಗೋಧಿ ಹಿಟ್ಟನ್ನೆಲ್ಲ ತಗೊಂಡಿದ್ದೀವಲ್ಲ ಅದೇ ಕಪ್ಪಿನಿಂದ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿದರೆ ಸಾಕಾಗುತ್ತೆ. ನಂತರ 1/4 ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ಇದಕ್ಕೆ ಮೇಲಿಂದ 2 ಚಮಚ ಆಗುವಷ್ಟು ಸಕ್ಕರೆಯನ್ನು ಇಲ್ಲಿ ಹಾಕ್ಕೊಳ್ಬೇಕು. ಈ ಸಕ್ಕರೆಯನ್ನು ಆ್ಯಡ್ ಮಾಡೋದ್ರಿಂದ ನಿಮಗೆ ತುಂಬ ಸಾಫ್ಟಾಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸಕ್ಕರೆಯನ್ನು ಹಾಕೋದು. ಇನ್ನು ಜಸ್ಟ್ ಕರಗಬೇಕಷ್ಟೇ ಈ ಬೆಲ್ಲ ಮತ್ತು ಸಕ್ಕರೆ ಹಾಕಿರುವಂಥದ್ದು. ಅದಕ್ಕಾಗಿ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಚೆನ್ನಾಗಿ ಕರಗಿದೆ ಇದೀಗ. ಇನ್ನು ಬಿಸಿ ಬಿಸಿ ಇರುವಾಗಲೇ ನಾವೀಗ ಗೋಧಿ ಹಿಟ್ಟಿಗೆ ಇದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಬೇಕು, ಈ ಬೆಲ್ಲ ಮತ್ತು ಸಕ್ಕರೆ ಸಿರಪನ್ನು. ಈಗಾಗಲೇ ಶೋಧಿಸ್ಕೊಂಡಾಗಿದೆ. ಇನ್ನು ಇಮಿಡಿಯೇಟಾಗಿ ಇದನ್ನು ಸೌಟ್ ಹಾಕಿ ತಿರುಗಿಸಿ. ಬಿಸಿ ಇರುವಾಗಲೇ ಹಾಕೋದ್ರಿಂದ ನಿಮಗೆ ಸಾಫ್ಟಾಗಿ ಬರೋದಕ್ಕೆ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈಗಾಗಲೇ ನೋಡಿ ಗಟ್ಟಿ ಆಗ್ತಾ ಬಂದಿದೆ, ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಮೊಗಸ್ತಾ ಬಂದ ಹಾಗೆಯೇ ಅದು ಸ್ವಲ್ಪ ನೀರಿನ ಅಂಶ ಆಗುತ್ತೆ. ನಂತರ ಇದಕ್ಕೆ ನಾವು ರುಬ್ಬಿರುವಂತಹ ತೆಂಗಿನಕಾಯಿ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು. ಮಿಕ್ಸಿಯಲ್ಲಿ ರುಬ್ಬಿರುವಂಥದ್ದು ಅದನ್ನು ಹಾಕಿ ಆದ ನಂತರ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೀರನ್ನು ಹಾಕೋದಕ್ಕೆ ಅಂತ ಹೋಗಬೇಡಿ, ಇಷ್ಟೇ ಸಾಕಾಗುತ್ತೆ. ಸ್ವಲ್ಪ ದಪ್ಪಕ್ಕೇ ನಾವು ಮಾಡ್ಕೊಳ್ಬೇಕು, ತೀರಾ ನೀರಾಗಿ ಮಾಡ್ಕೊಳ್ಬಾರ್ದು. ಈಗಾಗಲೇ ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು. ನಂತರ ಚಿಟಿಕೆ ಆಗುವಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವು ಎರಡನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆಯನ್ನು ಮುಚ್ಚಿ ಇನ್ನು 5 ಗಂಟೆಯಿಂದ 6 ಗಂಟೆ ಆದರೂ ಇದನ್ನು ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಅಂದರೆ ಜಾಸ್ತಿ 8 ಗಂಟೆಯಷ್ಟು ಹೊತ್ತು ಇದನ್ನು ಹುಳಿ ಬರೋದಕ್ಕೆ ಅಂತ ಬಿಡಬೇಡಿ, ಜಾಸ್ತಿ ಹುಳಿ ಅನಿಸುತ್ತೆ. ಈಗಾಗಲೇ 6 ಗಂಟೆ ಆದ ನಂತರ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹಿಟ್ಟು ರೆಡಿಯಾಗಿದೆ ಅಂತ. ಕನ್ಸಿಸ್ಟೆನ್ಸಿ ಇದೇ ಥರನೇ ಇರಬೇಕು ನೋಡಿ. ಇದಕ್ಕಿಂತ ನೀರನ್ನಾಗಿ ಮಾಡೋದಕ್ಕಿಂತ ಹೋಗಬೇಡಿ, ಜಾಸ್ತಿ ನೀರಾದರೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಕಾದ ಎಣ್ಣೆಯಲ್ಲಿ ಒಂದೊಂದು ಸೌಟ ಆಗುವಷ್ಟು ಹಾಕ್ತಾ ಬನ್ನಿ ನೋಡಿ. ಈ ಥರ ಮೇಲಿಂದ ಹಾಕಿದಾಗ ನೋಡಿ ಅದು ಉಬ್ಬಿಕೊಂಡು ಮೇಲೆ ಬರುತ್ತೆ. ಇನ್ನು ಜಾಸ್ತಿ ಉರಿ ಮಾಡೋದಕ್ಕಿಂತ ಹೋಗಬೇಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಬೇಕು. ತುಂಬ ಇರುತ್ತೆ ನೋಡಿ, ಉಬ್ಬಿಕೊಂಡು ಮೇಲೆ ಬರ್ತಿದೆಯಲ್ಲ. ಇನ್ನು 2 ಕಡೆನೂ ಇದನ್ನು ಹೊಂಬಣ್ಣಕ್ಕಿಂತ ಜಾಸ್ತಿ ಅಂದರೆ ರೆಡ್ ಕಲರಿಗೆ ಟರ್ನ್ ಆಗಬೇಕು. ಅಲ್ಲಿ ತನಕ ಇದನ್ನು ಎಣ್ಣೆಯಲ್ಲಿ ಕರೆದು ತಗೊಂಡ್ರೆ ತುಂಬಾ ಸೂಪರ್ ಆದಂತಹ ಈ ಸ್ವೀಟ್ ಕೂಡ ರೆಡಿಯಾಗುತ್ತೆ. ಒಂದು ವೇಳೆ ಹಾಕಿದಂತಹ ಈ ಗೋಧಿ ಹಿಟ್ಟು ಕಡಿಮೆ ಆಯಿತು ಅಥವಾ ನೀರಾಯಿತು ಹಿಟ್ಟು ಅಂತ ಅಂದಾಗ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಒಂದೊಂದು ಸರ್ತಿ. ಆವಾಗ ಏನು ಮಾಡಬೇಕು ಅಂತಂದರೆ ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನಾದರೂ ಹಾಕ್ಕೊಂಡು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಅಂದರೆ ತೀರ ತೆಳ್ಳಗಾಯಿತು ಅಂತಂದರೆ ನಿಮಗೆ ಹಿಟ್ಟು ಒಮ್ಮೊಮ್ಮೆ ಬಿಟ್ಕೊಳ್ಳೋ ಚಾನ್ಸಸ್ ಇದೆ ಎಣ್ಣೆಯಲ್ಲಿ. ಅದಕ್ಕೋಸ್ಕರ ಒಂದನ್ನು ಹಾಕಿ ನೋಡ್ಕೊಳ್ಳಿ ಎಣ್ಣೆಗೆ. ಒಂದು ಸೌಟ ಅರ್ಧ ಸೌಟ ನೀವು ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ನಾನೀಗ ತೋರಿಸ್ತಾ ಇದ್ದೀನಲ್ಲ ಹಿಟ್ಟಿನ ಹದ ಅಷ್ಟು ಗಟ್ಟಿಯಾಗಿ ಇರಬೇಕು. ಅಂದರೆ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕಿಂತಲೂ ಒಂದು ಸ್ವಲ್ಪ ಗಟ್ಟಿ ಬೇಕು. ಅಷ್ಟಾದರೆ ಹಿಟ್ಟು ಇದು ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಅರ್ಥ. ಈಗಾಗಲೇ ನೋಡಿ ಎರಡನೇದನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಯಾವ ಥರ ಉಬ್ಬಿಕೊಂಡು ಬರ್ತಿದೆ ಅಂತ. ಈ ಥರ ಬರಬೇಕಾದ್ರೆ ಹಿಟ್ಟು ಸಹ ಅದೇ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮೈದಾ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ. ಬಟ್ ಈಗ ಕೆಲವರು ಎಲ್ಲ ಮೈದಾ ಹಿಟ್ಟು ತಿನ್ನಬಾರ್ದು ಅಂತಾರೆ. ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನು ಬಳಕೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ. ಅದಕ್ಕಾಗಿ ಇಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ. ತುಂಬಾ ರುಚಿಯಾಗಿ ಕೂಡ ಅದು ಕೂಡ ಬರುತ್ತೆ. ಈಗಾಗಲೇ ಎರಡನೇದನ್ನು ಸಹ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ ನೀವು ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತ. ನೋಡಿ ಉಬ್ಬಿಕೊಂಡು ಬರುತ್ತೆ, ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ಈ ಸ್ವೀಟ್ ಮಾಡುವಾಗ ಮೇಯ್ನಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ ಗೋಧಿ ಹಿಟ್ಟನ್ನು ನೀವು ಜಾಸ್ತಿ ನೀರು ಮಾಡೋದಕ್ಕಿಂತ ಹೋಗಬೇಡಿ. ನಾವು ರುಬ್ಬಿರುವಂತಹ ತೆಂಗಿನಕಾಯಿ ಏನಿದೆ ನೋಡಿ ಮತ್ತು ಬೆಲ್ಲದ ನೀರೆಲ್ಲ ಹಾಕ್ತೀವಲ್ಲ ಅಷ್ಟೇ ಸಾಕಾಗುತ್ತೆ.
ಎಲ್ಲಾದರೂ ನಿಮಗೆ ನೀರು ಇನ್ನೂ ಆಯಿತು ಅಂತಂದರೆ ಗೋಧಿ ಹಿಟ್ಟನ್ನು ಹಾಕಲೇಬೇಕು. ಮತ್ತು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಹಿಟ್ಟನ್ನು ಮತ್ತೆ ರೆಡಿ ಮಾಡಿಕೊಂಡು ನೀವು ಈ ಥರ ಸ್ವೀಟ್ ಮಾಡ್ಕೊಳ್ಳಿ. ಇನ್ನು ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬರ್ತಾಯಿತ್ತು ಅಂತಂದರೆ ಕಲರ್ಫುಲ್ಲಾಗಿ ಬರ್ತಾಯಿತ್ತು, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ಕೇರಳದಲ್ಲಿ ಇದನ್ನು ತುಪ್ಪದಲ್ಲಿ ಹುರಿತಾರೆ, ಅಂದರೆ ತುಪ್ಪದಲ್ಲೇ ಮಾಡ್ತಾರೆ. ಅದು ನೆಯ್ಯಿ ಅಪ್ಪಮ್ ಅಂತ, ಅದನ್ನು ಅಕ್ಕಿಯಲ್ಲೇ ಮಾಡೋದು ಸಾಮಾನ್ಯವಾಗಿ. ಇನ್ನು ಈ ಥರದ ಸ್ವೀಟನ್ನು ನೀವು ಅಕ್ಕಿಯಲ್ಲೂ ಮಾಡಬಹುದು ಅಥವಾ ಮೈದಾ ಹಿಟ್ಟಿನಲ್ಲೂ ಮಾಡಬಹುದು, ಗೋಧಿ ಹಿಟ್ಟಿನಲ್ಲೂ ಈ ಥರ ಸೂಪರಾಗಿ ಬರುತ್ತೆ. ಇನ್ನು ದೇವಸ್ಥಾನಗಳಲ್ಲಿ ಸಿಗುವಂತಹ ಅಪ್ಪ ಪಂಚಕಜ್ಜಾಯ ಏನಿದೆ ನೋಡಿ, ಅದಕ್ಕೆ ಸಹ ಸೇಮ್ ಇಂಗ್ರೀಡಿಯೆಂಟ್ಸನ್ನೇ ಹಾಕ್ತಾರೆ. ಇಷ್ಟೇ ಪದಾರ್ಥಗಳಿಂದ ಮಾಡುವಂಥದ್ದು. ನೋಡಿಕೊಂಡು ಬಂದ್ರಿ ಅಲ್ವಾ ಇವತ್ತಿನ ಈ ಸಿಹಿ ತಿಂಡಿಯನ್ನು. ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಮಾಡಿರುವಂಥದ್ದು ಎಷ್ಟು ರುಚಿಕರವಾಗಿ ಬರುತ್ತೆ ಅಂತಂದರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಹೊಸ ರೆಸಿಪಿಗಳಿಗಾಗಿ ಹವ್ಯಕ ಪಾಕಶಾಲೆಯನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.